ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಈ ದಿನದ 12 ರಾಶಿಗಳ ಸಂಪೂರ್ಣ ಫಲವನ್ನು ನೋಡೋಣ. ಹೀಗೆ ಮೇಷರಾಶಿ, ಇಂದು ನಿಮ್ಮ ಚೈತನ್ಯ, ಆತ್ಮವಿಶ್ವಾಸ ಮತ್ತು ಕಾರ್ಯೋತ್ಸಾಹ ಉತ್ತಮವಾಗಿರತಕ್ಕಂಥ ದಿನ. ಹಳೆಯ ಕೆಲಸಗಳು ಮುಕ್ತಾಯವಾಗುವ ಸಂಕೇತವಿರಲಿದೆ. ಸಹಜ ಶಕ್ತಿ ಬಳಸಿ ನಿರ್ಧಾರಗಳನ್ನು ಕೈಗೊಂಡರೆ ಉತ್ತಮ ಫಲ ದೊರೆಯುವಂಥ ದಿನ. ಸ್ನೇಹಿತರಿಂದ ಸಹಾಯ ಸಿಗುವಂಥ ಸಂಭವ ಇರತಕ್ಕಂಥ ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಚಟುವಟಿಕೆಗಳು ಈ ದಿನ ಗಮನ ಸೆಳೆಯಲಿದೆ. ಹೊಸ ಆಯೋಜನೆಗಳು ಆರಂಭಿಸಲು ಉತ್ತಮವಾದಂತಹ ಯೋಗವಿದೆ. ಹಿರಿಯರ ನುಡಿಗಳು ಈ ದಿನ ಮುಖ್ಯವಾಗಲಿದೆ, ಅದನ್ನು ಕೇಳಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಉದ್ಯೋಗದಲ್ಲಿ ಪ್ರಗತಿಯ ಚಿಹ್ನೆಗಳು ಸ್ಪಷ್ಟವಾಗಬಹುದು ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕ ದಿನವಾಗಿರಲಿದೆ. ಧನ ಪ್ರಾಪ್ತಿಯ ಯೋಗವಿದೆ. ಹೂಡಿಕೆ ಮಾಡಬಯಸಿದರೆ ಗ್ರಹಸ್ಥಿತಿಯು ಉತ್ತಮ ಸೂಚನೆ ನೀಡಲಿದೆ. ಕುಟುಂಬದ ಖರ್ಚು ಕಡಿಮೆ ಮಾಡಿಕೊಳ್ಳಿ, ಆದ್ದರಿಂದ ಉಳಿತಾಯವೂ ಸಾಧ್ಯವಾಗಲಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರುವವರಿಗೆ ಧೈರ್ಯ ಹೆಚ್ಚಾಗತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಮಾರ್ಗದರ್ಶನ ದೊರೆಯುವಂಥ ದಿನ. ಹೊಸ ವಿಷಯ ಕಲಿಯಲು ಈ ದಿನ ಉತ್ತಮ ಸಮಯವಾಗಿರಲಿದೆ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷ ಮತ್ತು ಸಹಕಾರದ ವಾತಾವರಣವಿರಲಿದೆ. ಪ್ರೀತಿಯ ವಿಷಯಗಳಲ್ಲಿ ಸ್ಪಷ್ಟತೆ ಮತ್ತು ನಿಷ್ಠೆ ಇರಲಿ. ವಿವಾಹದ ಚಿಂತನೆ ಇರುವವರಿಗೆ ಸಂಧಾನವಾಗುವ ಯೋಗವಿದೆ. ಆರೋಗ್ಯದ ವಿಚಾರದಲ್ಲಿ ಸಾಮಾನ್ಯವಾಗಿರತಕ್ಕಂಥ ಆರೋಗ್ಯ ಸುಸ್ಥಿರವಾಗಿರಲಿದೆ. ಜ್ವರ, ಶೀತ ಅಥವಾ ಹೊಟ್ಟೆಯ ತೊಂದರೆ ಇರತಕ್ಕಂಥವರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ವ್ಯಾಯಾಮ ಅಥವಾ ಪ್ರಾಣಾಯಾಮ ಆರಂಭಿಸಲು ಇದನ್ನು ಒಳ್ಳೆಯ ದಿನ. ಇಂದಿನ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 3. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆ 30 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಮಂಗಳದೇವನ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಅಂಗಾರಕಾಯ ನಮಃ, ಇಲ್ಲವಾದಲ್ಲಿ ಓಂ ಶರವ ನಾಭಾವಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ ಮತ್ತು ಹನುಮಂತ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ. ಕೆಂಪು ಹೂವಿನಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಿಕೊಳ್ಳಿ. ಈ ದಿನ ನೀವು ಆತ್ಮವಿಶ್ವಾಸದಿಂದ ಎಲ್ಲ ಕ್ಷೇತ್ರದಲ್ಲಿಯೂ ಉತ್ತಮ ಯಶಸ್ಸು ಪಡೆಯತಕ್ಕಂಥ ಒಂದು ಯೋಗವಿದೆ. ಸಂಬಂಧದ ಹಣಕಾಸು ಮತ್ತು ಆರೋಗ್ಯದಲ್ಲಿ ಹಗುರವಾದ ನಿಗಾ ಇರಲಿ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಮುಂದಿನ ರಾಶಿ ವೃಷಭ ರಾಶಿ. ಇಂದು ಚಿಂತೆಗಿಂತ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರೆ ದಿನ ಯಶಸ್ವಿಯಾಗಲಿದೆ. ಇತ್ತೀಚೆಗೆ ನಿಧಾನವಾಗಿ ನಡೆಯುತ್ತಿದ್ದ ಕಾರ್ಯಗಳಲ್ಲಿ ಹೊಸ ಚೈತನ್ಯ ಬರತಕ್ಕಂಥ ದಿನ. ಕೆಲವೊಂದು ನಿರ್ಧಾರಗಳು ಕಲ್ಪನೆಯಿಂದ ಕರ್ಮದತ್ತ ಸಾಗಬೇಕಿದೆ. ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಒತ್ತಡ ಬರುವಂಥ ಸಾಧ್ಯತೆ ಇದೆ. ವ್ಯವಹಾರದಲ್ಲಿನ ಹಣದ ಚಲನವಲನ ಗಮನಿಸಿ ನಿರ್ವಹಣೆ ಮಾಡಿಕೊಳ್ಳತಕ್ಕಂಥದ್ದು ಸೂಕ್ತ. ಹೊಸ ಯೋಜನೆಗಳ ಜಾರಿಗೆ ತಗುವಂಥ ದಿನ. ತಾಳ್ಮೆ ಅಗತ್ಯ. ಹಿರಿಯರಿಂದ ಪ್ರೋತ್ಸಾಹ ಸಿಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಮಧ್ಯಮ ಸ್ಥಿತಿ ಇರಲಿದೆ. ಹೂಡಿಕೆ ಮಾಡುವುದು ಇಂದು ಒಂದು ಉತ್ತಮವಾದಂತಹ ದಿನವಾಗಲಿದೆ. ದೊಡ್ಡ ಖರ್ಚುಗಳು ತಾಳ್ಮೆಯಿಂದ ನಿರ್ವಹಿಸಿಕೊಳ್ಳಿ. ಸಾಲದ ವಿಚಾರವಿದ್ದರೆ ಮತ್ತೆ ಚಿಂತಿಸಿ ನಿರ್ಧಾರವನ್ನು ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ.
ಮತ್ತು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತಮ್ಮ ಗುರಿಯತ್ತ ಗಮನವಿಟ್ಟು ಮುಂದೆ ಸಾಗಬೇಕಾದಂಥ ದಿನ. ಓದಿನಲ್ಲಿನ ಅಲೆಮಾರಿ ಮನಸ್ಥಿತಿ ಕಡಿಮೆ ಮಾಡಿಕೊಳ್ಳಿ. ಒಳ್ಳೆಯ ಒಂದು ನಿರ್ಧಾರವನ್ನು ಮಾಡಿ ಮುಂದುವರಿಯತಕ್ಕಂಥದ್ದು ಓದಿಕೊಳ್ಳುವುದು ಉತ್ತಮ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ತಯಾರಿ ಮಾಡಲು ಈ ದಿನ ಉತ್ತಮವಾದಂತಹ ದಿನ. ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸಹನೆಯ ಅಗತ್ಯವಿದೆ. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಮಾಡಿಕೊಳ್ಳಿ. ಪತಿ ಪತ್ನಿಯರೊಂದಿಗೆ ಸಣ್ಣ ಕಲಹಗಳಾಗುವಂಥ ಸಂಭವವಿದೆ. ಆದಷ್ಟು ತಾಳ್ಮೆಯಿಂದ ಇರಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀರ್ಘಕಾಲದ ಒತ್ತಡದಿಂದ ನಿದ್ರೆಯ ಸಮಸ್ಯೆ ಅಥವಾ ದೇಹದ ನೋವಿಗೆ ಕಾರಣವಾಗಬಹುದು. ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಪ್ರಾಣಾಯಾಮ ಮತ್ತು ಆರೋಗ್ಯಕರ ಆಹಾರ ಹೆಚ್ಚು ಮುಖ್ಯ. ಪಚನ ಹಾಗೂ ಮೆದುಳಿನ ಆರೈಕೆ ಬಗ್ಗೆ ತುಂಬ ಜಾಗರೂಕತೆ ಮುಖ್ಯ. ಇಂದು ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 9. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4ರಿಂದ 5 ಗಂಟೆ 15 ನಿಮಿಷದವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾಲಕ್ಷ್ಮಿಯ ಆರಾಧನೆ, ಭೃಗು ಮಹಾಶ್ರೀಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಭೃಗುವೇ ನಮಃ. ಈ ಮಂತ್ರವನ್ನು 21 ಬಾರಿ ಪಠನ ಮಾಡಿಕೊಳ್ಳಿ. ಹಾಗೂ ಎಳ್ಳು ಬೆಲ್ಲವನ್ನು ದಾನ ಮಾಡಿ ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಪಾರಾಯಣ ಮಾಡಿಕೊಳ್ಳಿ. ಈ ದಿನ ವೃಷಭ ರಾಶಿಯವರು ತಾಳ್ಮೆಯಿಂದ ಸ್ಪಷ್ಟ ಚಿಂತನೆಯಿಂದ ಕಾರ್ಯ ಮಾಡಿದರೆ ಈ ದಿನ ಸ್ಥಿರತೆ ಸಾಧಿಸಲಿದ್ದೀರಿ. ಹಣಕಾಸು ಮತ್ತು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿದಲ್ಲಿ ಸಂವಹನ ಶುದ್ಧವಾಗಿರತಕ್ಕಂಥ ದಿನವಾಗಲಿದೆ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಬುದ್ಧಿಮತ್ತೆ, ಸಂವಹನ ಶಕ್ತಿ ಮತ್ತು ತೀರ್ಮಾನದ ಸಾಮರ್ಥ್ಯ ಉತ್ತಮವಾಗಿರಲಿದೆ. ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ನಡೆಯತಕ್ಕಂಥ ದಿನ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಸಹಾಯ ಸಿಗತಕ್ಕಂಥ ದಿನವಾಗಲಿದೆ. ನಿಮ್ಮ ನಿರ್ಧಾರಗಳು ಜನರ ಗಮನ ಸೆಳೆಯುವ ಯೋಗವಿದೆ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿರುವವರಿಗೆ ಪ್ರಗತಿಯ ಅವಕಾಶಗಳು ಕೂಡಿ ಬರತಕ್ಕಂಥ ದಿನ. ಹೊಸ ಜವಾಬ್ದಾರಿಗಳು ಬರುವಂಥ ಸಾಧ್ಯತೆಗಳಿದೆ. ಆತ್ಮವಿಶ್ವಾಸದಿಂದ ನಿಭಾಯಿಸಿಕೊಳ್ಳಿ. ವ್ಯಾಪಾರದವರಿಗೆ ಹೊಸ ಗ್ರಾಹಕರು, ಚಿಕ್ಕ ಲಾಭದ ಸಾಧ್ಯತೆ ಇದೆ. ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಇದನ್ನ ಉನ್ನತಿ ಖಚಿತ. ಇನ್ನು ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಸಾಲಗಳು ನೆನೆಸಬಹುದಾದಂತಹ ಒಂದು ದಿನವಾಗಲಿದೆ. ಇಂದಿನ ದಿನದಲ್ಲಿ ಹೊಸ ಖರ್ಚಿಗೆ ಮುಂದಾಗದಿರುವುದು ಉತ್ತಮ. ಪತ್ನಿಯ ಅಥವಾ ಕುಟುಂಬದ ಸದಸ್ಯರ ಖರ್ಚಿಗೆ ಈ ದಿನ ನಿಗಾ ಇಟ್ಟುಕೊಳ್ಳಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲೆಗೆ ಉತ್ತಮವಾದಂತಹ ದಿನ ಮತ್ತು ಹೊಸ ವಿಷಯಗಳನ್ನು ಆತುರವಿಲ್ಲದೆ ಕಲಿಯತಕ್ಕಂಥದ್ದು ಉತ್ತಮ. ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಗುರುಗಳಿಂದ ಮಾರ್ಗದರ್ಶನ ಲಭಿಸತಕ್ಕಂಥ ದಿನ ಮತ್ತು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಸ್ಪಷ್ಟತೆ ಇರಲಿ, ಗೊಂದಲವಾಗಬಾರದು. ಕುಟುಂಬದಲ್ಲಿ ಸಣ್ಣ ಮಾತು ತಪ್ಪಾಗಿ ಹಿಡಿಯಬಾರದು. ಸಂತಾನದ ವಿಚಾರದಲ್ಲಿ ಶುಭ ಸುದ್ದಿ ಸಿಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿದ್ರೆ ಯೋಗ್ಯವಾಗಿರಲಿ. ಮೆದುಳಿಗೆ ವಿಶ್ರಾಂತಿ ಅಗತ್ಯ. ಕಣ್ಣು, ಕಿವಿ ಅಥವಾ ಗಂಟಲು ಸಂಬಂಧಿತ ಸಮಸ್ಯೆಗಳು ಮಿತವಾಗಿ ಕಾಣಬಹುದು. ಯೋಗ ಧ್ಯಾನದಿಂದ ಒತ್ತಡ ನಿಯಂತ್ರಿಸತಕ್ಕಂಥ ದಿನ. ಇಂದಿನ ನಿಮ್ಮ ಶುಭ ಬಣ್ಣ ನವಿಲಿನ ಬಣ್ಣ ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 5 ಹಾಗೂ ಈ ದಿನದ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಹಾಗೂ ದುರ್ಗಾದೇವಿಯ ಆರಾಧನೆ, ಲಕ್ಷ್ಮೀ ಆರಾಧನೆಯನ್ನು ಮಾಡಿಕೊಳ್ಳಿ. ಓಂ ದುರ್ಗಾಯೈ ನಮಃ. ಇಲ್ಲವಾದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು 108 ಬಾರಿ ಇಲ್ಲವೇ 21 ಬಾರಿ ಕನಿಷ್ಠ ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ದೇವಾಲಯಕ್ಕೆ ಹಸಿರು ಹೂವಿನ ಒಂದು ಅರ್ಚನೆಯನ್ನು ಮಾಡಿಸಿ ಮಕ್ಕಳಿಗೆ ಪುಸ್ತಕ ದಾನ, ಪೆನ್ನಿನ ದಾನ, ಗೋಸೇವೆ ಮಾಡಿ ಅನ್ನದಾನವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನ ಮಿಥುನ ರಾಶಿಯವರು ನೀವು ಬುದ್ಧಿಯ ಚಾತುರ್ಯದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ಒಂದು ಯೋಗ ಭಾಗ್ಯಗಳು ಈ ದಿನ ನಿಮಗೆ ಹೆಚ್ಚಾಗಿ ಲಾಭವು ಪ್ರಾಪ್ತಿಯಾಗತಕ್ಕಂಥ ದಿನವಾಗಿರಲಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜಾತಕ ಪರಿಶೀಲನೆ, ಪ್ರಶ್ನಾ ಚಿಂತನೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮ್ಮ ಭಾವನೆಗಳು ತುಮುಲವಾಗಬಹುದು. ಕೆಲವು ವಿಷಯಗಳಲ್ಲಿ ಮನಸ್ಸು ಏಕಾಗ್ರತೆ ಕಳೆದುಕೊಳ್ಳಬಹುದು. ಆದರೆ ಹಿರಿಯರ ಮಾರ್ಗದರ್ಶನದಿಂದ ನೀವು ಸರಿಯಾದ ದಾರಿಯಲ್ಲಿ ಸಾಗಬಹುದು. ಕುಟುಂಬದ ಜವಾಬ್ದಾರಿಗಳನ್ನು ಎಳಕದಿರಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ. ತಾಳ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿಕೊಳ್ಳಿ. ಸರಿಯಾದ ಸಮಯದ ನಿರ್ಧಾರದಿಂದ ಮುಂದಿನ ಉನ್ನತಿಯ ದಾರಿಗಳು ತೆರೆಯಬಹುದು. ವ್ಯಾಪಾರದಲ್ಲಿನ ಬದಲಾವಣೆಗಳಿಗೆ ಸಿದ್ಧರಾಗಿರಿ ಮತ್ತು ಇಂದು ಲಾಭದಾಯಕವಾದಂತಹ ಒಂದು ದಿನವಾಗಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಷಯದಲ್ಲಿ ಮಧ್ಯಮ ಫಲಪ್ರಾಪ್ತಿಯಾಗತಕ್ಕಂಥ ದಿನ. ಅತಿಯಾದ ಖರ್ಚಿಗೆ ಆದಷ್ಟು ಕಡಿವಾಣ ಹಾಕಿಕೊಳ್ಳಿ. ಹಳೆಯ ಸಾಲ ಅಥವಾ ಬಾಕಿ ಹಣ
ಹಿಂತಿರುಗಿಸುವಂಥ ಒಂದು ಯೋಗವಿದೆ. ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ಗಂಭೀರತೆ ಅಗತ್ಯ. ಗಮನವಿಟ್ಟು ಓದಿದರೆ ಈ ದಿನ ಉತ್ತಮ ಫಲಪ್ರಾಪ್ತಿಯಾಗತಕ್ಕಂಥ ದಿನ. ಹೊಸ ವಿಷಯಗಳು ಕಲಿಯಲು ತುಂಬ ಇಚ್ಛೆ ಹಾಗೂ ಮನಸ್ಸು ಇರತಕ್ಕಂಥ ದಿನ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಪ್ರೀತಿಯ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಈ ದಿನ ತುಂಬ ಮುಖ್ಯ. ಪ್ರೀತಿಯಲ್ಲಿ ಸ್ವಲ್ಪ ದೂರು ದಾಖಲೆಗಳ ಸಾಧ್ಯತೆ ಇದೆ. ಬುದ್ಧಿವಂತಿಕೆಯಿಂದ ನಿಭಾಯಿಸಿಕೊಳ್ಳಿ. ಸಂಬಂಧ ಬಲಪಡಿಸಲು ಮಾತುಕತೆಯನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೃದಯ ರಕ್ತದೊತ್ತಡ ಅಥವಾ ಭಾವನಾತ್ಮಕ ಒತ್ತಡದ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಆಹಾರ ನಿಯಮವನ್ನು ಪಾಲನೆ ಮಾಡಿ ಮತ್ತು ವಿಶ್ರಾಂತಿಗಾಗಿ ಹೆಚ್ಚಿನ ಸಮಯವನ್ನು ಕಾದಿರಿಸಿಕೊಳ್ಳಿ. ಧ್ಯಾನ ಪ್ರಾಣಾಯಾಮದಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗತಕ್ಕಂಥ ದಿನವಾಗಬಹುದು. ಇಂದಿನ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ ಹಾಗೂ ಶುಭ ಸಂಖ್ಯೆ 2. ಈ ದಿನದ ಶುಭ ಸಮಯ ಸಂಜೆ 6 ಗಂಟೆಯಿಂದ ಸಂಜೆ 7 ಗಂಟೆ 15 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಮತ್ತು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಚಂದ್ರದೇವನ ಆರಾಧನೆ, ದೇವಿ ಪ್ರಾರ್ಥನೆಯ ಮಂತ್ರವನ್ನು ಜಪ ಪಾರಾಯಣ ಮಾಡಿಕೊಳ್ಳಿ. ಮತ್ತು ಈ ದಿನದ ನಿಮ್ಮ ಮಂತ್ರ ಓಂ ಚಂದ್ರಾಯ ನಮಃ, ಇಲ್ಲವೇ ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇದ್ಯಾವುದರಲ್ಲಿ ಆದರೂ ಒಂದು ಮಂತ್ರವನ್ನು 21 ಬಾರಿ ಇಲ್ಲವೇ 108 ಬಾರಿ ಪಠನೆ ಮಾಡಿಕೊಳ್ಳಿ. ಮತ್ತು ಚಂದ್ರನ ಬೆಳಕಿನಲ್ಲಿ ಚಿಕ್ಕ ಲವಂಗ ಅಕ್ಕಿ ನಿಲ್ದು ಅರ್ಪಣೆಯನ್ನು ಮಾಡಿ. ಜಲದಾನವನ್ನು ಮಾಡಿ. ನೀರಿನ ಬಾಟಲ್ಗಳನ್ನು ಯಾರಿಗಾದರೂ ದಾನ ಮಾಡಿ ಮತ್ತು ಅನ್ನದಾನವನ್ನು ಮಾಡಿ. ಮುಂದಿನ ರಾಶಿ ಸಿಂಹರಾಶಿ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುವಂಥ ದಿನವಾಗಲಿದೆ. ನೇತೃತ್ವದ ಗುಣಗಳು ಪ್ರಬಲವಾಗಿರಲಿದೆ. ಜನರ ಮೇಲೆ ಪ್ರಭಾವ ಬೀರುವ ಶಕ್ತಿ ನಿಮ್ಮಲ್ಲಿರಲಿದೆ. ಕೆಲಸದ ಪರಿಸರದಲ್ಲಿನ ಶ್ಲಾಘನೆ ನಡೆಯುವಂತಹ ಒಂದು ಸಾಧ್ಯತೆ ಇದೆ. ಆದರೂ ಗರ್ವದ ಬಲಕ್ಕೆ ಸಿಲುಕದೇ ಇರತಕ್ಕಂಥದ್ದು ಉತ್ತಮ. ಇನ್ನು ನಿಮ್ಮ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುವಂಥ ಸಾಧ್ಯತೆಗಳಿದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅವಕಾಶವಿದೆ. ಉದ್ಯಮದಲ್ಲಿದ್ದವರಿಗೆ ಸಹಕಾರಿಗಳಿಂದ ಉತ್ತಮ ಬೆಂಬಲ ಲಭಿಸಲಿದೆ. ನಿರ್ಣಯಗಳನ್ನು ಸ್ವತಃ ತೆಗೆದುಕೊಳ್ಳುವುದಕ್ಕಿಂತ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ದಿನ, ಆದರೆ ಅವು ಉಪಯುಕ್ತವಾಗುವಂಥ ಸಾಧ್ಯತೆ ಇದೆ. ಹೂಡಿಕೆಗೆ ಉತ್ತಮ ದಿನವಲ್ಲ, ತಡೆ ಹಿಡಿಯತಕ್ಕಂಥದ್ದು ಉತ್ತಮ. ಬಡ್ಡಿ ದರದ ಮೇಲೆ ಹಣ ಸಾಲ ಕೊಡಬಾರದು. ತುಂಬ ಎಚ್ಚರಿಕೆಯಿಂದ ಇರಿ. ಹಣವನ್ನು ಯಾರಿಗೂ ಸಾಲವಾಗಿ ನೀಡಬೇಡಿ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಚಟುವಟಿಕೆ ಇರತಕ್ಕಂಥ ದಿನ. ಓದಿನಲ್ಲಿ ಧೈರ್ಯವಿರಲಿದೆ, ಆದರೆ ಹೆಚ್ಚು ಆಶಾವಾದಿ ನಿರೀಕ್ಷೆ ಇಡಬಾರದು. ಗುರಿಯನ್ನು ಸದ್ಯದಲ್ಲೇ ತಲುಪಲು ಸೂಕ್ತವಾದಂಥ ಒಂದು ಪ್ಲ್ಯಾನನ್ನು ರಚಿಸಿಕೊಂಡು ಮುಂದುವರಿಯಿರಿ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ಮಾತುಗಳಿಂದ ಸಂಬಂಧ ಬಲವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಸಹಮತದಿಂದ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬದಲ್ಲಿ ನಿಮ್ಮ ಸಲಹೆಗೆ ಗೌರವ ಸಿಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಾಧಾರಣವಾಗಿರಲಿದೆ. ಯಾವುದೇ ದೊಡ್ಡ ತೊಂದರೆಗಳಿಲ್ಲದೆ ಇರತಕ್ಕಂಥ ದಿನವಾಗಬಹುದು. ಜಠರಾಗ್ನಿ ಜಾಸ್ತಿಯಾಗಬಹುದು. ಉರಿಯುವ ಸಮಸ್ಯೆಗಳಿಗೆ ತಣ್ಣನೆಯ ಆಹಾರವನ್ನು ನೀಡಿ. ಯೋಗ ಅಥವಾ ತುಳಸಿಯ ಕಷಾಯವನ್ನು ಉಪಯೋಗಿಸಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು, ಶುಭ ಸಂಖ್ಯೆ 1 ಹಾಗೂ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸೂರ್ಯ ದೇವರ ಆರಾಧನೆ ಮತ್ತು ಈಶ್ವರ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗೃಣಿ ಸೂರ್ಯಾಯ ನಮಃ, ಇಲ್ಲವಾದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸೂರ್ಯನಿಗೆ ಅರ್ಕದ ಗಿಡಕ್ಕೆ ನೀರಿನ ಅರ್ಪಣೆ ಮಾಡಿ. ರಕ್ತವರ್ಣದ ಹೂವಿನಿಂದ ಭಗವಂತನಿಗೆ ಅರ್ಚನೆ ಪುಷ್ಪಾರ್ಚನೆಯನ್ನು ಮಾಡಿಸಿಕೊಳ್ಳಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ಶಿಸ್ತು ಪಾಲನೆ ನಿಮ್ಮನ್ನು ಗುರಿಯತ್ತ ಕೊಂಡೊಯ್ಯಲಿದೆ. ಯೋಗ್ಯ ಯೋಜನೆ ರೂಪಿಸಿಕೊಳ್ಳಿ. ಕ್ರಮಬದ್ಧವಾಗಿ ನಡೆಯುವವರು ಹೆಚ್ಚು ಲಾಭ ಪಡೆಯಬಹುದು. ಸಣ್ಣ ಹಿಂಜರಿಕೆಗಳಾದರೂ ಅಸಹನೆ ತೋರಬೇಡಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದಿನ ದಿಢೀರನೆ ಬದಲಾಗಬಹುದಾದಂತಹ ಕೆಲಸಗಳ ದಿನವಾಗಲಿದೆ. ತಾಳ್ಮೆ ಮತ್ತು ಶ್ರದ್ಧೆ ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಮಾತುಕತೆ ಜಾಗ್ರತೆಯಿಂದ ಇಟ್ಟುಕೊಳ್ಳಿ. ಉದ್ಯಮಗಳಲ್ಲಿ ಲೆಕ್ಕಾಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಹೊಸ ಒಪ್ಪಂದಕ್ಕೆ ಸಹಿ ಹಾಕುವುದನ್ನು ಮುಂದೂಡುವುದು ಉತ್ತಮ. ಇನ್ನು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸುಸ್ಥಿರವಾಗಿರಲಿದೆ. ದೀರ್ಘಕಾಲದ ಹೂಡಿಕೆಗೆ ಯೋಚಿಸಲು ಸೂಕ್ತವಾದಂಥ ಸಮಯ.
ಅಸಮರ್ಪಕ ಖರ್ಚನ್ನು ನಿಯಂತ್ರಿಸಿದರೆ ಲಾಭದ ಮಾರ್ಗ ಸಿಗಲಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗಮನ ಸೆಳೆಯುವ ದಿನ. ಓದಿನ ಮೇಲೆ ಒತ್ತಡ ಜಾಸ್ತಿಯಾದರೂ ಆತ್ಮವಿಶ್ವಾಸದಿಂದ ಎದುರಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ತಯಾರಿ ಆರಂಭಿಸಲು ಉತ್ತಮವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸವಿಮುಖ ಸಂಬಂಧ ವೃದ್ಧಿಯಾಗಲಿದೆ. ದಾಂಪತ್ಯದಲ್ಲಿ ನಿಷ್ಠೆ ಸೌಮ್ಯತೆ ಅಗತ್ಯ. ಪ್ರೀತಿಯಲ್ಲಿ ಹೆಚ್ಚು ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಂದು ಮಾನಸಿಕ ಒತ್ತಡದಿಂದಾಗಿ ನಿದ್ರೆ ಅಸಮಾಧಾನಕವಾಗಬರುವುದು. ಹೊಟ್ಟೆ ಅಥವಾ ಪಿತ್ತ ಸಂಬಂಧಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಬಿಸಿ ಆಹಾರ ಮತ್ತು ದುಃಖಹಾರಿ ಸುದ್ದಿಗಳಿಂದ ಆದಷ್ಟು ದೂರವಿರತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 6. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:15 2:45 ಶುಭ ಕಾಲವಾಗಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಲಕ್ಷ್ಮೀ ಹಯಗ್ರೀವ ದೇವರ ಆರಾಧನೆ, ವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಹರೀಂ ಮಹಾಲಕ್ಷ್ಮೀ ನಮಃ. ಇಲ್ಲವಾದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು 108 ಬಾರಿ ಇಲ್ಲವೇ 21 ಬಾರಿ ಪಠನ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನವನ್ನು ಮಾಡಿ ಮತ್ತು ಶ್ರೇಷ್ಠವಾದಂಥ ಒಂದು ಪುಣ್ಯದ ಫಲವನ್ನು ಪಡೆದುಕೊಳ್ಳಿ. ಮಹಾಲಕ್ಷ್ಮೀ ದೇವಿಗೆ ಹಸಿರು ಹೂವಿನಿಂದ ಅರ್ಪಣೆ ಮಾಡಿದಲ್ಲಿ, ಅಷ್ಟೋತ್ತರವನ್ನು ಪಾರಾಯಣ ಮಾಡಿದಲ್ಲಿ ಇದನ್ನು ನಿಮಗೆ ಶುಭ ಫಲ ಪ್ರಾಪ್ತಿಯಾಗಲಿದೆ. ಈ ದಿನ ಖರ್ಚಿನ ವ್ಯವಹಾರ, ಶಿಕ್ಷಣ ಸಂಬಂಧ ಮತ್ತು ಹಣಕಾಸು ಎಲ್ಲದರಲ್ಲೂ ಜವಾಬ್ದಾರಿ ತುಂಬ ಮುಖ್ಯವಾಗಿರತಕ್ಕಂಥ ದಿನ. ಎಚ್ಚರವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಇನ್ನು ರಾಶಿ ತುಲಾ ರಾಶಿ. ಇಂದು ನಿಮ್ಮ ತಾಳ್ಮೆ ಮತ್ತು ನ್ಯಾಯ ಬುದ್ಧಿ ನಿಮ್ಮನ್ನು ಉತ್ತಮ ನಿರ್ಧಾರಗಳಿಗೆ ಕರೆದೊಯ್ಯಲಿದೆ. ಸೌಂದರ್ಯ ಸೌಮ್ಯತೆ ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವ ಹೆಚ್ಚಾಗುವಂಥ ದಿನ. ಆದರೆ ಇತರರ ಮೇಲೆ ಅವಲಂಬಿತ ನಿರ್ಧಾರಗಳನ್ನು ಹೆಚ್ಚು ಇಡಬೇಡಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಶ್ರೇಷ್ಠತೆ ತೋರಿಸಬಹುದಾದ ಅವಕಾಶ ಸಿಗಲಿದೆ. ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳಿಂದ ನೆರವು ಸಿಗತಕ್ಕಂಥ ಯೋಜನೆ. ಆದರೆ ಕುತೂಹಲದ ಜನರಿಂದ ಎಚ್ಚರಿಕೆ ಇರಲಿ. ಲೆಕ್ಕಪತ್ರಗಳ ವಿಚಾರದಲ್ಲಿ ಸರಿಯಾದ ಪರಿಶೀಲನೆಯನ್ನು ಅವಶ್ಯಕ ಮಾಡಿಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವಿಷಯದಲ್ಲಿ ನಂಬಿಕೆ ಇಟ್ಟವರಿಗೆ ಜವಾಬ್ದಾರಿ ನೀಡುವುದು ಸೂಕ್ತವಲ್ಲ. ಹಳೆಯ ಸಾಲದ ಮರುಕಳಿಕೆ ಅಥವಾ ಬಡ್ಡಿ ಹಣದ ಲಾಭದ ಯೋಗವಿದೆ. ಖರೀದಿಯಲ್ಲಿ ಸೂಕ್ಷ್ಮ ನಿರ್ಧಾರ ತೆಗೆದುಕೊಳ್ಳಿ. ಮರುಚಿಂತನೆ ಮಾಡಿಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರವಾಗಿ ಕಲಿಕೆಯ ಕ್ಷೇತ್ರದಲ್ಲಿ ನವೀನ ಕಲ್ಪನೆಗಳು ಹುಟ್ಟುಹಾಕುವಂಥ ದಿನ. ಕಲಾವಿದರಿಗಿಂತ ವಿಜ್ಞಾನ ಕಾನೂನು ಕ್ಷೇತ್ರದವರು ಹೆಚ್ಚು ಲಾಭ ಹೊಂದುವಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಚ್ಚು ಒತ್ತಡ ಇರಲಿದೆ, ಆದರೆ ಸಿದ್ಧತೆ ಬಲವಾಗಿರಲಿದೆ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಪ್ರಾಮಾಣಿಕತೆ ಇಟ್ಟರೆ ಉತ್ತಮ ದಿನವಾಗಲಿದೆ. ಕುಟುಂಬದಲ್ಲಿ ಮಹಿಳೆಯರ ಅಭಿಪ್ರಾಯಕ್ಕೆ ಗೌರವ ನೀಡಿ. ಪ್ರೀತಿಯಲ್ಲಿ ಚಿಕ್ಕ ಮಾತಿಗೆ ಭಿನ್ನಾಭಿಪ್ರಾಯ ಆಗಬಹುದು. ಸಮತೋಲನ ಉಳಿಸಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆದುಳಿನ ಒತ್ತಡ, ಕಣ್ಣುಗಳಿಗೆ ತೊಂದರೆ ಅಥವಾ ನೆಗಡಿಯ ಸಮಸ್ಯೆಗೆ ಸಾಧ್ಯತೆ ಇದೆ. ವಿಶ್ರಾಂತಿ, ಜಲಪಾನ ಮತ್ತು ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಳಿ. ಹಸಿವಿಲ್ಲದಿದ್ದರೂ ಆಹಾರ ಕೈಬಿಡಬೇಡಿ. ಇಂದು ನಿಮ್ಮ ಶುಭ ಬಣ್ಣ ನೀಲಿ ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 9. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4:45 6 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದುರ್ಗಾದೇವಿಯ ಆರಾಧನೆ, ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಇಲ್ಲವಾದಲ್ಲಿ ಓಂ ದುಂದುರ್ಗಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಪರಿಹಾರಕ್ಕಾಗಿ ದುರ್ಗಾ ಅಷ್ಟೋತ್ತರ, ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಿ. ಹಸಿರು ಅಥವಾ ಬಿಳಿ ಹೂವಿನಿಂದ ದೇವಿಯನ್ನು ಆರಾಧನೆ ಹಾಗೂ ಅರ್ಚನೆಯನ್ನು ಮಾಡಿಕೊಳ್ಳಿ. ಈ ದಿನ ನೀವು ನಿಶ್ಚಿತ ಉದ್ದೇಶದಿಂದ ನಡೆದುಕೊಳ್ಳಬೇಕು. ಕಾರ್ಯಕ್ಷೇತ್ರ, ಹಣಕಾಸು ಸಂಬಂಧಗಳಲ್ಲಿ ಸಮಂಜಸ ನಡೆದು ಯಶಸ್ಸು ಪಡೆಯುವಂತಹ ಒಂದು ದಿನವಾಗಿರಲಿದೆ. ಸ್ನೇಹಿತರೆ, ಎಲ್ಲರಿಗೂ ಈ ದಿನ ಶುಭವಾಗಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಆತ್ಮಸ್ಥೈರ್ಯ ಮತ್ತು ಗುಪ್ತ ಶಕ್ತಿಗಳು ಬಲವಾಗಿ ಕಾರ್ಯನಿರ್ವಹಿಸಲಿದೆ. ನಂಬಿದ ಹಾದಿಯಲ್ಲಿ ನಿರ್ದಯವಾಗಿ ಮುಂದುವರಿದರೆ ಯಶಸ್ಸು ಖಚಿತ. ಆದರೆ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳಿಂದ ಇತರರ ಮನಸ್ಸು ನೋಯಬಾರದು. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭ ಬರಬಹುದು. ಸಹೋದ್ಯೋಗಿಗಳಲ್ಲಿ ಶಂಕೆ ಮೂಡದಂತೆ ಸ್ಪಷ್ಟತೆ ಬೇಕು. ಉದ್ಯಮದಲ್ಲಿ ಹಳೆಯ ಒಪ್ಪಂದಗಳು ಲಾಭದಾಯಕವಾಗಿ ಪರಿಣಮಿಸಲಿದೆ.
ಗುಪ್ತ ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳಿಗೆ ಈ ದಿನ ಉತ್ತಮವಾದಂತಹ ಪ್ರಗತಿ ಸಿಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವ್ಯವಹಾರಗಳಲ್ಲಿ ಸೂಕ್ಷ್ಮತೆ ಇರಲಿ. ಹೂಡಿಕೆಗೆ ಅವಕಾಶ ಇದೆ, ಆದರೆ ಸಂಪೂರ್ಣ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಖರ್ಚಿನಲ್ಲಿ ನಿಯಂತ್ರಣ ಇರಲಿ. ಅನಾವಶ್ಯಕ ವೈಭವವನ್ನು ತಗ್ಗಿಸಿಕೊಳ್ಳಿ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನದಲ್ಲಿ ಆಳವಾದ ಗಮನ ಇರಲಿದೆ. ವಿಜ್ಞಾನ, ತಂತ್ರಜ್ಞಾನ, ಮೆಡಿಕಲ್ ಕ್ಷೇತ್ರದವರಿಗೆ ಉತ್ತಮವಾದಂತಹ ದಿನ. ಗಹನ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಿರತಕ್ಕಂಥ ದಿನ. ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧದಲ್ಲಿ ತೀವ್ರ ಭಾವನೆಗಳು, ಸಮಯ ಶಬ್ದಗಳು ಎಚ್ಚರಿಕೆಯಿಂದ ಬಳಸಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ನಂಬಿಕೆ ಹಾಗೂ ಸಹನೆ ಮುಖ್ಯ. ಕುಟುಂಬದಲ್ಲಿ ಹಿರಿಯರ ಜೊತೆ ಮಾತುಕತೆ ಈ ದಿನ ಗಂಭೀರವಾಗಬಹುದು, ಎಚ್ಚರಿಕೆ ಇರಲಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ತದ ಒತ್ತಡ, ಹೆಮ್ಮಾರಿ, ಮೈಗಡಸು ಅಥವಾ ತಲೆನೋವು ತೊಂದರೆ ಮಾಡಬಹುದು, ಎಚ್ಚರಿಕೆಯಿಂದ ಇರಿ. ಮನಸ್ಸಿಗೆ ಶಾಂತಿ ಕೊಡುವ ಕ್ರಿಯೆಗಳನ್ನು ಸೇರಿಸಿಕೊಳ್ಳಿ. ಧ್ಯಾನ, ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಹೆಚ್ಚು ಕಾರ್ಖಾನೆ ಅಥವಾ ರಾಸಾಯನಿಕ ವಾತಾವರಣದಿಂದ ಆದಷ್ಟು ನೀವು ದೂರವಿರತಕ್ಕಂಥದ್ದು ಉತ್ತಮ. ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು, ಶುಭ ಸಂಖ್ಯೆ 2 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 11:15 ಮಧ್ಯಾಹ್ನ 12:45 ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಕಾಳಿ ಭಗವತಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಕ್ರೀಂ ಕಾಳಿಕಾಯೈ ನಮಃ, ಇಲ್ಲವಾದಲ್ಲಿ ಓಂ ಸರವಣ ಭವಾಯ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ ಇಲ್ಲವೇ 21 ಬಾರಿ ಪಠನ ಮಾಡಿಕೊಳ್ಳಿ, ಜಪ ಮಾಡಿಕೊಳ್ಳಿ. ಬೆಳಗ್ಗೆ ಕಾವಿಯ ಬಟ್ಟೆ ಹಾಕಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹೂವಿನ ದಾನ ಅಥವಾ 7 ರಕ್ತವರ್ಣದ ಹೂವುಗಳನ್ನು ದೇವರಿಗೆ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ಧನುಸ್ಸು ರಾಶಿಯವರಿಗೆ ಗತಿಯುಳ್ಳ ಚಟುವಟಿಕೆಗಳಿಂದ ತುಂಬಿದ ದಿನವಾಗಿರಲಿದೆ. ಹೊಸ ಅವಕಾಶಗಳು ಬರಬಹುದಾದ್ದರಿಂದ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆದರೆ ಅತಿವಿಶ್ವಾಸ ಮತ್ತು ಆತುರದ ಕೆಲಸಗಳಿಂದ ಆದಷ್ಟು ದೂರವಿರತಕ್ಕಂಥದ್ದು ಒಳ್ಳೆಯದು. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಬರುವಂಥ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವ ವ್ಯಕ್ತವಾಗಲಿದೆ. ವ್ಯಾಪಾರದವರಿಗೆ ಪ್ರಯಾಣ ಅಥವಾ ಡಿಜಿಟಲ್ ವಹಿವಾಟಿನಲ್ಲಿ ಲಾಭ ಉಂಟಾಗತಕ್ಕಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದದಿಂದ ನಡೆದುಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಬಲವಾಗಿರುವಂತಹ ದಿನ. ಹಳೆಯ ಸಾಲಬಾಧೆ ಬಗೆಹರಿಯುವಂತಹ ಒಂದು ಯೋಗವಿದೆ. ಹೂಡಿಕೆಗೆ ಚಿಂತನ ಮಂಥನ ಮಾಡಿಕೊಳ್ಳಿ, ಆತುರ ಬೇಡ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಷಯಗಳ ಅಧ್ಯಯನದಲ್ಲಿ ಉತ್ಸಾಹ ಬೇಕು. ಅಧ್ಯಾಪಕರಿಂದ ಪ್ರೇರಣೆ ಸಿಗತಕ್ಕಂಥ ದಿನ. ವಿದೇಶಿ ಶಿಕ್ಷಣ ಅಥವಾ ದೂರದ ಪ್ರದೇಶದ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಪ್ರೇಮ ಸಂಬಂಧದಲ್ಲಿ ಭರವಸೆ ಮತ್ತು ಪ್ರಾಮಾಣಿಕತೆ ಹೆಚ್ಚಾಗಿರತಕ್ಕಂಥ ದಿನ. ವೈವಾಹಿಕ ಜೀವನದಲ್ಲಿ ಗಂಭೀರ ವಿಚಾರಗಳು ಚರ್ಚೆಗೆ ಬರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿ ಬಿಸಿಗೆಯ ಅಸ್ವಸ್ಥತೆ ಅಥವಾ ನೆಗಡಿ ಕಾಣಿಸಿಕೊಳ್ಳಬಹುದು. ನಡಿಗೆ, ವ್ಯಾಯಾಮ, ನೀರಿನ ಸೇವನೆ ಅಗತ್ಯ. ಮನಸ್ಸಿಗೆ ಶಾಂತಿ ತರಲು ಧ್ಯಾನವನ್ನು ಮಾಡಿಕೊಳ್ಳಿ. ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಗೋಧಿ ಬಣ್ಣ, ಶುಭ ಸಂಖ್ಯೆ 3, ಶುಭ ಸಮಯ ಸಂಜೆ 3:15 4:30 ಈ ದಿನದ ನಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಗುರು ಬೃಹಸ್ಪತಿಯ ಸ್ಮರಣೆ ಹಾಗೂ ದತ್ತಾತ್ರೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗುರವೇ ನಮಃ, ಇಲ್ಲವಾದಲ್ಲಿ ಓಂ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಜಪ ಮಾಡಿ ಹಾಗೂ ದೀಪಾರಾಧನೆಯನ್ನು ಮಾಡಿ ದೇವರಿಗೆ ಹಳದಿ ಬಣ್ಣದ ವಸ್ತುಗಳನ್ನು, ಫಲಪುಷ್ಪಗಳನ್ನು ಸಮರ್ಪಣೆ ಮಾಡಿ, ಬೇಳೆ ದಾನ ಮಾಡಿ, ಅನ್ನದಾನ ಅಥವಾ ಪುಸ್ತಕ ದಾನವನ್ನು ಮಾಡಿಕೊಳ್ಳಿ ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ಧನುಸ್ಸು ರಾಶಿಯವರಿಗೆ ಉತ್ಸಾಹ, ಉಜ್ವಲ ಮತ್ತು ಶಕ್ತಿ ಮುನ್ನಡೆಯುವಂಥ ಯೋಗವಿದೆ. ಒಳ್ಳೆಯ ಅವಕಾಶಗಳನ್ನು ಅತಿಯಾದ ಆಸೆಯಿಂದ ಬುದ್ಧಿವಂತಿಕೆಯಿಂದ ಬಳಸಿಕೊಂಡಲ್ಲಿ ಯಶಸ್ಸು ನಿಮ್ಮದೇ. ಮುಂದಿನ ರಾಶಿ ಮಕರ ರಾಶಿ. ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತು ಮತ್ತು ಶ್ರಮದ ಮೂಲಕ ತಮ್ಮ ಗುರಿಗಳನ್ನು ತಲುಪುವಂಥ ದಿನ. ಆದರೆ ಅನಿವಾರ್ಯವಾಗಿ ಆಗಬೇಕಾದ ಕೆಲಸಗಳತ್ತಲೇ ಗಮನ ಹರಿಸುವುದು ಉತ್ತಮ. ವಿಳಂಬ, ಶಂಕೆ ಅಥವಾ ಬೇಸರದಿಂದ ದೂರವಿರಿ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ
ಕೆಲಸದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಭಾವವಿದೆ. ಹಿರಿಯರ ವಿಶ್ವಾಸ ಗಳಿಸಲು ಅವಕಾಶವಿದೆ. ಲಾಭದಾಯಕ ಯೋಜನೆ ಆರಂಭಿಸಲು ಸರಿಯಾದಂತಹ ಸಮಯ. ಆಡಳಿತ ಅಧಿಕಾರ ಕ್ಷೇತ್ರದಲ್ಲಿ ಶ್ರೇಯಸ್ಸು ಸಿಗತಕ್ಕಂಥ ಒಂದು ಸಾಧ್ಯತೆ ಇದೆ. ಇನ್ನು ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವ್ಯವಹಾರಗಳಲ್ಲಿ ಸಾಧಾರಣ ಸ್ಥಿತಿ ಇರಲಿದೆ. ಅಗತ್ಯವಿಲ್ಲದ ಖರ್ಚು ನಿವಾರಣೆ ಯತ್ನಿಸಿಕೊಳ್ಳಿ. ಮುಖ್ಯವಾಗಿ ಭವಿಷ್ಯಕ್ಕಾಗಿ ಹೂಡಿಕೆಯ ಬಗ್ಗೆ ಯೋಚನೆ ಆರಂಭಿಸಬೇಕಾದಂತಹ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ, ಗಣಿತ, ಇಂಜಿನಿಯರಿಂಗ್ ಕ್ಷೇತ್ರದವರಿಗೆ ಸಾಧನೆಯ ಯೋಗವಿದೆ. ಸಮಯ ನಿರ್ವಹಣೆ ಉತ್ತಮವಾಗಿದ್ದರೆ ಯಶಸ್ಸು ನಿಮ್ಮದಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಉತ್ತಮವಾದಂತಹ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಪ್ರತಿಕ್ರಿಯೆಗಿಂತ ಶ್ರವಣ ಮುಖ್ಯ. ಕುಟುಂಬದಲ್ಲಿ ನಿಮ್ಮಿಂದ ನಿರೀಕ್ಷೆ ಹೆಚ್ಚಿರಲಿದೆ. ಸಮಯವನ್ನು ನೀಡಿ. ಒತ್ತಡದಲ್ಲಿ ಹೃದಯದ ಮಾತು ಹೇಳದಿರುವುದು ಸಂಧಿಯನ್ನು ತಪ್ಪಿಸಬಹುದು. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿತ್ತದ ಸಮಸ್ಯೆ, ದೇಹದ ಬಡಿತ ಅಥವಾ ಸ್ತಬ್ಧತೆಯ ಭಾವ ಇರಲಿದೆ. ಮಿತ ಆಹಾರ, ಒತ್ತಡ ನಿಯಂತ್ರಣ ಉಪಯುಕ್ತ. ಬೆಳಗ್ಗೆ ಅಥವಾ ಸಂಜೆ ನಡಿಗೆ ಶ್ರೇಷ್ಠ ಫಲ ನೀಡಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಯಮಾಯ ನಮಃ ಈ ಒಂದು ಮಂತ್ರವನ್ನು ಸ್ಮರಣೆ ಮಾಡಿದಲ್ಲಿ ಸಮಸ್ತ ಗ್ರಹಚಾರಗಳು ಪರಿಹಾರವಾಗಲಿದೆ. ಹಾಗೂ ಎಳ್ಳಿನ ದಾನ, ಶನಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿಕೊಳ್ಳಿ. ಬಡವರಿಗೆ ಬಟ್ಟೆಯ ದಾನ, ಧಾನ್ಯವನ್ನು ದಾನ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ, ಅನ್ನದಾನವನ್ನು ಮಾಡಿ ಮತ್ತು ಅವರ ಆಶೀರ್ವಾದ ಹಾಗೂ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ನೀವು ಮಕರ ರಾಶಿಯವರು ಶ್ರದ್ಧೆಯಿಂದ ಮತ್ತು ನಿಶ್ಚಲ ಮನೋಭಾವದಿಂದ ನಡೆದುಕೊಂಡರೆ ಯಶಸ್ಸು ನಿಮ್ಮದಾಗಲಿದೆ. ಆತ್ಮವಿಶ್ವಾಸ ಉಳಿಸಿಕೊಂಡು ಯೋಜಿತವಾಗಿ ಮುಂದುವರಿಯಿರಿ. ಭಗವಂತನ ದಯೆ ನಿಮಗೆ ಪ್ರಾಪ್ತಿಯಾಗಲಿದೆ. ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ಕುಂಭರಾಶಿಯವರು ತಮ್ಮ ಚಾತುರ್ಯ ಮತ್ತು ನವೀನ ಚಿಂತನೆಗಳಿಂದ ಇತರರ ಗಮನ ಸೆಳೆಯುವಂಥ ದಿನ. ಆದರೆ ತೀರ್ಮಾನಗಳಲ್ಲಿ ಸ್ಥಿರತೆ ಅಗತ್ಯವಿದೆ. ಸಾಮಾಜಿಕ ಸಕ್ರಿಯವಾಗಿರಿ, ಆದರೆ ವ್ಯಕ್ತಿತ್ವದಲ್ಲಿ ಸಮತೋಲನ ಇರಲಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಯಬಹುದು. IT, ಸಂವಹನ ಮತ್ತು ಸಂಶೋಧನೆ ಸಂಬಂಧಿತ ಕ್ಷೇತ್ರಗಳಿಗೆ ಉತ್ತಮ ದಿನವಾಗಿರತಕ್ಕಂಥ ದಿನ. ಆಂತರಿಕ ರಾಜಕೀಯ ಅಥವಾ ಸಹೋದ್ಯೋಗಿಗಳಿಂದ ದೂರವಿರತಕ್ಕಂಥದ್ದು ಉತ್ತಮ. ಹೊಸ ಜವಾಬ್ದಾರಿ ಅಥವಾ ರೋಲ್ ಬದಲಾವಣೆಗೆ ಒಳ್ಳೆಯ ಅವಕಾಶವಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆಯ ದಿನ. ಆದಾಯದಲ್ಲಿ ಸ್ವಲ್ಪ ಹೆಚ್ಚಳವಾಗತಕ್ಕಂಥ ದಿನ. ತಾಳ್ಮೆಯಿಂದ ಹೂಡಿಕೆಗೆ ಚಿಂತನೆಯನ್ನು ಮಾಡಿಕೊಳ್ಳಿ. ತಕ್ಷಣದ ಲಾಭಕ್ಕಿಂತ ದೀರ್ಘಕಾಲಿಕ ಪರಿಗಣನೆ ಉತ್ತಮ. ಟೆಕ್ನಾಲಜಿಗೆ ಸಂಬಂಧಿಸಿದ ಖರ್ಚು ಹೆಚ್ಚಾಗಿರತಕ್ಕಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೃಜನಶೀಲ ಅಧ್ಯಯನಕ್ಕೆ ಉತ್ತಮವಾದಂತಹ ದಿನ. ಹೊಸ ಕೋರ್ಸ್ ಅಥವಾ ಪರೀಕ್ಷೆಗಾಗಿ ನೋಂದಣಿ ಮಾಡುವ ಯೋಗವಿದೆ. ನಿರ್ಣಯಗಳನ್ನು ಗುರು ಹಿರಿಯರ ಮಾರ್ಗದರ್ಶನದಿಂದ ಮಾಡಿಕೊಳ್ಳುವುದು ಒಳಿತು. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಸಂಬಂಧದಲ್ಲಿ ಹೊಸ ತಿರುವು ಬರಲಿದೆ. ಸಕಾರಾತ್ಮಕವಾಗಿ ಎದುರಿಸಬೇಕು. ಕುಟುಂಬದವರೊಂದಿಗೆ ನಿರಾಳ ಸಂಭಾಷಣೆ ಅಗತ್ಯ. ಒಬ್ಬರಿಗೆ ತಮ್ಮ ಖಾಸಗಿ ಬದುಕಿನಲ್ಲಿ ಸ್ವಲ್ಪ ಏಕಾಂತ ಇಚ್ಛೆ ಇರಬಹುದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿದ್ರೆಯ ಕೊರತೆ, ಒತ್ತಡದಿಂದ ತಲೆನೋವು ಸಂಭವಿಸಬಹುದು. ವಿಶ್ರಾಂತಿ, ಆರೋಗ್ಯಕರ ಆಹಾರ, ತಾಜಾ ಗಾಳಿ ಮುಖ್ಯ. ಧ್ಯಾನ, ಸಂಗೀತ ಅಥವಾ ಯೋಗದಿಂದ ಮನಸ್ಸಿಗೆ ಸಮಾಧಾನ ದೊರೆಯತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ. ಶುಭ ಸಂಖ್ಯೆ 7. ಶುಭ ಸಮಯ ಸಂಜೆ 4 ಗಂಟೆಯಿಂದ 5 ಗಂಟೆ 30 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಹನುಮಂತನ ಪ್ರಾರ್ಥನೆ ಹಾಗೂ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ವಕ್ರತುಂಡಾಯ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ಹಂ ಹನುಮತೆ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಿ ಮತ್ತು ಬಡವರಿಗೆ ಯಾವುದಾದರೂ ವಸ್ತುಗಳನ್ನು, ಅನ್ನದಾನವನ್ನು, ದವಸ ಧಾನ್ಯಗಳನ್ನು ದಾನ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿ ಮೀನರಾಶಿ. ಇಂದು ಮೀನರಾಶಿಯವರು ತಾಳ್ಮೆ, ನಿಷ್ಠೆ ಹಾಗೂ ಸಹಾನುಭೂತಿಯಿಂದ ಕಾರ್ಯನಿರ್ವಹಿಸಿದರೆ ಉತ್ತಮ ಫಲ ದೊರೆಯತಕ್ಕಂಥ ದಿನ. ಹೃದಯದಿಂದ ಯೋಚನೆ ಮಾಡುವ ಷಟ್ಕರ್ಣಿ ಸ್ವಭಾವ ಇದೀಗ ದಾರಿದೀಪವಾಗಲಿದೆ. ಕನಸುಗಳ ಹಿಂದೆ ಓಡಿದಷ್ಟು ಗುರಿ ಹತ್ತಿರ ಬರಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ
ಸೃಜನಾತ್ಮಕ ಕ್ಷೇತ್ರದಲ್ಲಿ ಮುನ್ನಡೆಯತಕ್ಕಂಥ ದಿನ. ಸಂಗೀತ, ಕಲೆ, ಶಿಕ್ಷಣ, ವೈದ್ಯಕೀಯ ಮತ್ತು ಮಾನಸಿಕ ಆರೋಗ್ಯದ ಕೆಲಸಗಳಿಗೆ ಹೆಚ್ಚು ಅನುಕೂಲವಾಗತಕ್ಕಂಥ ದಿನ. ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸುವ ಯೋಗವಿದೆ. ಕೆಲಸದ ಸ್ಥಳದಲ್ಲಿ ಧೈರ್ಯದಿಂದ ಅಭಿಪ್ರಾಯ ಕೇಳಿಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗರೂಕತೆ ಇರಲಿ. ಖರ್ಚು ನಿಯಂತ್ರಣವಾದಂತಹ ಅಗತ್ಯವಾದಂತಹ ದಿನ. ಹಳೆಯ ಸಾಲ ಅಥವಾ ವಹಿವಾಟು ಬಗೆಹರಿಯುವ ಸಾಧ್ಯತೆ ಇದೆ. ಮೌಲ್ಯಯುತ ಖರೀದಿಗೆ ಧನ ಪ್ರಯೋಗವಾಗದ ಸಾಧ್ಯತೆಯಿದೆ. ಹೂಡಿಕೆಗೆ ಈ ದಿನ ಸೂಕ್ತವಾಗಿಲ್ಲ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಕೌಶಲ್ಯದ ಮೇಲೆ ಗಮನ ಹರಿಸಿಕೊಳ್ಳಿ. ಉನ್ನತ ಶಿಕ್ಷಣದ ಯೋಜನೆಗೆ ಪ್ರಾರಂಭದ ಕಾಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಠಿಣ ಪರಿಶ್ರಮ ಅಗತ್ಯ. ಕಲಾತ್ಮಕ ವಿಷಯಗಳಲ್ಲಿ ಪ್ರಗತಿ ಇರಲಿ. ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವನೆಗಳ ಮೇಲೆ ನಿಯಂತ್ರಣ ಇರಲಿ. ಸಂಬಂಧಗಳಲ್ಲಿ ಸರಳತೆ ಮತ್ತು ಪ್ರಾಮಾಣಿಕತೆ ಮುಖ್ಯ. ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಶಾಂತತೆಯಿಂದ ಪರಿಹರಿಸಿಕೊಳ್ಳಿ. ಸಂಗಾತಿಯಿಂದ ಸೂಕ್ಷ್ಮ ವಿಚಾರಗಳ ಚರ್ಚೆಗೆ ಉತ್ತಮವಾದಂತಹ ಸಮಯ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಚನದ ತೊಂದರೆ ಅಥವಾ ಮನೋಋಣತೆ ಸಂಭವಿಸಬಹುದು. ಲಘು ವ್ಯಾಯಾಮ, ಪ್ರಾಣಾಯಾಮ, ತಾಜಾ ಹಣ್ಣು ತರಕಾರಿ ಸೇವನೆಯನ್ನು ಮಾಡಿ. ಮನಸ್ಸಿಗೆ ಸಮತೋಲನ ತರಲು ಸಂಗೀತ ಅಥವಾ ಪ್ರಕೃತಿಯಲ್ಲಿ ಸಮಯವನ್ನು ಕಳೆಯತಕ್ಕಂಥದ್ದು ಒಳ್ಳೆಯದು. ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 9ರಿಂದ ಬೆಳಗ್ಗೆ 10:30 ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದತ್ತಾತ್ರೇಯ ದೇವರ ಆರಾಧನೆ, ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ: ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ದಿನ ನೀವು ಬಿಳಿ ಹೂವಿನಿಂದ ದೇವರಿಗೆ ಸಮರ್ಪಣೆ ಮಾಡಿ, ಹೂವನ್ನು ಅರ್ಚನೆ ಮಾಡಿ, ಅರ್ಧಶಕ್ತಿಗೆ ಋಣೋನ್ಮುಖ ದಾನವನ್ನು ಮಾಡಿಕೊಳ್ಳಿ ಹಾಗೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿ. ಶುಭವಾಗಲಿ.